ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಸ್ವೀಟ್ ಪೊಂಗಲ್ ಮಾಡೋದು ನೋಡೋಣ. ದೇವಸ್ಥಾನದಲ್ಲಿ ಸಿಗುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಮನೇಲಿ ತುಂಬ ಈಸಿಯಾಗಿ ಮಾಡ್ಬೋದು. ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ. ಇದು ಸೇಮ್ ದೇವಸ್ಥಾನದಲ್ಲಿ ಏನು ಸಿಗುತ್ತೆ ಪ್ರಸಾದ, ಅದೇ ಥರನೇ ಇರುತ್ತೆ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ಅದು ಲಾಸ್ಟಿಗೆ ಫುಲ್ ವಿಡಿಯೋ ನೋಡಿ. ಲಾಸ್ಟಲ್ಲಿ ನಾನು ಅದನ್ನು ಬಳಸಿದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನೊಂದು ಪಾತ್ರೆ ತಗೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ. ಸೇಮ್ ಮೆಜರ್ಮೆಂಟ್ ಗ್ಲಾಸಲ್ಲಿ ಅರ್ಧ ಕಪ್ ಅಷ್ಟು ಹೆಸರುಬೇಳೆ ಹಾಕ್ತಾ ಇದ್ದೀನಿ. ನಿಮಗೆ ಸೊಸೈಟಿ ಅಕ್ಕಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಸೋನಾ ಮಸೂರಿ, ನೀವು ಯಾವ್ದು ಯೂಸ್ ಮಾಡ್ತೀರೋ ಊಟಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಈಗ ಇದನ್ನು ನೀರು ಹಾಕಿ ಒಂದು 4 ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ನೋಡಿ, ಒಂದು 5 ಸಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಹೆಸರುಬೇಳೆ ಮತ್ತು ಅಕ್ಕಿನ. ಈಗ ಅದಕ್ಕೆ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ತೊಳೆದಿದ್ದಂಥ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ತಾ ಇದ್ದೀನಿ. ಸೇಮ್ ಕಪ್ಪಲ್ಲೇ ಒಂದು 6 ಗ್ಲಾಸ್ ಅಷ್ಟು ನೀರು ಹಾಕಬೇಕು. ನೋಡಿ, ಸಾಕು. ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 3 ವಿಜಿಲ್ ಕೂಗಿಸಿ ಈಗ ಸ್ಟವ್ ಹಚ್ಕೊಡ್ತಾ ಇದ್ದೀನಿ. ಒಂದು 3 ವಿಜಿಲ್ ಸಾಕು. ಒಂದು ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಪೊಂಗಲ್ಲು. ಫ್ರೆಂಡ್ಸ್, ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಎಲ್ಲ ಈಗ ಒಂದು 20 ಒಣ ದ್ರಾಕ್ಷಿ ಹಾಕಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇದನ್ನು ನಾವು ಹುರ್ಕೊಬೇಕು. ಒಂದು 20 ಗೋಡಂಬಿ ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆ ಫಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಕುಕ್ಕರ್ ಕೂಗುತ್ತೆ. ಒಂದು ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ ಖಾಲಿ ಆಗಿತ್ತಪ್ಪ ಅಂದ್ರೆ ಹಸಿ ಕಾಯಿ ತುರಿನೇ ಹಾಕ್ಬೋದು, ತುರಿದ್ಬಿಟ್ಟು. ಇದು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡಿ ಸಾಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಬೇಕು. ಸಾಕಿದು. ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ನಾಟಿ ಬೆಲ್ಲ ತಗೊಂಡಿದ್ದೀನಿ, ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಕಲರ್ ಇದೆ. ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ, ಸಾಕು. ನಾವು ಕಾಫಿ ಟೀ ಕುಡಿತೀವಲ್ಲ, ಸಣ್ಣ ಗ್ಲಾಸ್ ಅದರಲ್ಲಿ ಅರ್ಧ ಹಾಕಿದ್ದೀನಿ. ನೀವು ಮಾಮೂಲಿ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೆಂಪಲ್ ಸ್ಟೈಲ್ ಪೊಂಗಲ್ ಮಾಡ್ತಿರೋದ್ರಿಂದ ಸೊ ನಾನು ಇದೆಲ್ಲ ಯೂಸ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಮೈಲ್ಡ್ ಆಗಿರುತ್ತೆ, ಅಷ್ಟು ಸಿಹಿ ಇರಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಕಲರು ಕೂಡ ಸೇಮ್ ಅದೇ ಥರನೇ ಬರುತ್ತೆ. ಬೆಲ್ಲ ಯಾವ ಕಲರ್ ಇದೆಯೋ ಪೊಂಗಲು ಸೇಮ್ ಅದೇ ಕಲರೇ ಬರುತ್ತೆ. ಸೇಮ್ ಟೆಂಪಲ್ ಸ್ಟೈಲ್ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಈ ಸಂಕ್ರಾಂತಿ ಹಬ್ಬಕ್ಕೆ. ಈಗ ಬೆಲ್ಲ ಕರಗಲಿ. ಬೆಲ್ಲ ಎಲ್ಲ ಕರಗಿದೆ. ಇದೊಂದು ಸ್ವಲ್ಪ ಸೋದಿಸ್ಕೊಳ್ಳೋಣ. ಕಸ ಕಲ್ಲು ಏನಾದರೂ ಇರುತ್ತೆ. ಏನೇ ಕ್ಲೀನ್ ಆಗಿದೆ ಅಂದ್ರು ಫ್ರೆಂಡ್ಸ್ ಒಂದು ಸ್ವಲ್ಪ ಸೋದಿಸ್ಕೊಳ್ಳಿ, ಗಲೀಜ್ ಇದ್ದೇ ಇರುತ್ತೆ. ನೋಡಿ ಎಷ್ಟು ಗಲೀಜಿದೆ. ಈಗ ಮತ್ತೆ ಆ ಬಾಣಲಿಗೆನೆ ನಾವೇನು ಬೆಲ್ಲದ ಪಾಕ ಸೋಸ್ಕೊಂಡಿದ್ವಲ್ಲ ಅದು ಹಾಕ್ತಾ ಇದ್ದೀನಿ. ಈಗ ಇದು ಬೆಲ್ಲದ ಪಾಕ ಒಂದು ಕುದಿ ಬರಲಿ. ನೋಡಿ, ಒಂದು ಕುದಿ ಬಂದಿದೆ, ಸಾಕು. ಈಗ ಅನ್ನನು ಮತ್ತೆ ಬೇಳೆ ಕೂಗಿದೆ, ಹೆಸರು ಬೇಳೆ. ಈಗ ಅದನ್ನ ಹಾಕೋಣ.
ಲಿಡ್ ಓಪನ್ ಮಾಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಅನ್ನ ಮತ್ತು ಹೆಸರು ಬೇಳೆ ಎಷ್ಟು ಸಾಫ್ಟಾಗಿ ಬೇಯುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಪೊಂಗಲ್ಲು. ಒಂದು ಟೈಮ್ ಮಿಕ್ಸ್ ಮಾಡಿ ನೋಡಿ, ಇಷ್ಟೇ ಸಾಫ್ಟಾಗಿ ಇರಬೇಕು. ನೋಡಿ ಸಾಕು ಇಷ್ಟು. ಈಗ ಇದು ಬೆಲ್ಲದ ಪಾಕಕ್ಕೆ ಹಾಕೋಣ. ಈಗ ನಾನು ಅನ್ನ ಮತ್ತು ಬೇಳೆ ಬೆಂದಿರೋ ಅಂಥದ್ದು ಬೆಲ್ಲದ ಪಾಕಕ್ಕೆ ಹಾಕ್ತಾ ಇದ್ದೀನಿ. ನಾವು ಖಾರ ಪೊಂಗಲ್ ಕೂಡ ನಾವು ಇದರಲ್ಲಿ ಮಾಡ್ಬೋದು. ಒಂದು ಸತಿ ಬೇಯಿಸಿದ್ರೆ 2 ರೆಸಿಪಿನೂ ಆಗುತ್ತೆ. ಈಗ ಮಿಕ್ಸ್ ಮಾಡೋಣ. ಸ್ಟವ್ ಆಫ್ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಮಿಕ್ಸ್ ಮಾಡಬೇಕು. ಅನ್ನ ಮತ್ತು ಬೇಳೆ ಹಾಕಿ ಆಫ್ ಮಾಡಿಬಿಡಬಾರ್ದು. ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ಸ್ವೀಟ್ ಪೊಂಗಲ್. ಸ್ವೀಟ್ ಪೊಂಗಲ್ ಇರ್ಬೋದು, ಖಾರ ಪೊಂಗಲ್ ಇರ್ಬೋದು, ಅದು ಅರ್ಧ ಗಟ್ಟಿ ಆಗುತ್ತೆ. ಒಂಚೂರು ತೆಳುವಿದ್ರೇ ಚೆನ್ನಾಗಿರುತ್ತೆ. ನಾನು ಅಕ್ಕಿ ಆ ಗ್ಲಾಸಲ್ಲಿ ತೊಗೊಂಡಿದ್ದೆ, ಅದರಲ್ಲಿ 2/4 ಗ್ಲಾಸಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ನೋಡಿಬಿಟ್ಟು ಎಷ್ಟು ಬೇಕು ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನಾವು ಮೊದಲೇ ಒಗ್ಗರಣೆ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ. ಗೋಡಂಬಿ ದ್ರಾಕ್ಷಿ ಒಂಚೂರು ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮಲ್ಲೇ ಉರಿ ಇಟ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ತಳ ಹಿಡಿದು ಬಿಡುತ್ತೆ. ಲಾಸ್ಟ್ಗೆ ಪಚ್ಚಕರ್ಪೂರ ತೊಗೊಂಡಿದ್ದೀನಿ. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಇದೇ ಸ್ಮೆಲ್ ಬಂದ್ಬಿಡುತ್ತೆ. ದೇವಸ್ಥಾನದಲ್ಲಿ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ದೇವಸ್ಥಾನದಲ್ಲಿ ಹೇಗೆ ಸಿಗುತ್ತೆ ಸ್ವೀಟ್ ಪೊಂಗಲ್ ಪ್ರಸಾದ, ಅದೇ ಥರನೇ ಸಿಗುತ್ತೆ. ಈಗ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಈಗ ಇದನ್ನು ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಹಾಕೋದಕ್ಕೆ ಹೋಗ್ಬೇಡಿ, ಮಿಕ್ಸ್ ಮಾಡಿ. ಆ ಸ್ಮೆಲ್ಲು ಅಷ್ಟೇ, ಘಮ ಅಷ್ಟೇ ಚೆನ್ನಾಗಿ ಬರುತ್ತೆ ಪಚ್ಚಕರ್ಪೂರ ಹಾಕೋದ್ರಿಂದ. ಸೇಮ್ ದೇವಸ್ಥಾನದಲ್ಲಿ ಏನು ಸಿಗುತ್ತೆ ನೋಡಿ, ದೇವಸ್ಥಾನ ಸ್ಟೈಲ್ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ಈಗ ಡಿಶ್ ಔಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಸೇಮ್ ಟೆಂಪಲ್ ಸ್ಟೈಲಲ್ಲೇ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.